ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ. ನಾನು ಇವತ್ತು ಮೋದಿಕೇರಲ್ಲಿ ಸಿಗ್ತಕ್ಕಂತಹ ಡೆಜಾಲ್ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಡೆಮೋ ಸಹ ಕೊಡ್ತೀನಿ. ಈ ಪ್ರಾಡಕ್ಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ಫಸ್ಟ್ ಈ ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪನೇ ಓಪನ್ ಮಾಡ್ಕೊತೀನಿ. ನಾನು ಓಪನ್ ಮಾಡಿಕೊಂಡು ಇವಾಗ ಒಂದು ಡೆಮೋ ತೋರಿಸ್ತೀನಿ. ಇದನ್ನು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ ಮನೇಲಿ ಗ್ಲಾಸ್ ಆಗಿರ್ಬೋದು, ಕಿಟಕಿ ಆಗಿರ್ಬೋದು, ಗೋಡೆ ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಸಿಲಿಂಡರ್ ಇಟ್ಟಿರೋ ಕೆಳಗಿರ್ತಕ್ಕಂಥ ಜಾಗ ಆಗಿರ್ಬೋದು, ಚಿಮ್ನಿ ಪ್ಲೇಸ್ ಆಗಿರ್ಬೋದು, ಮನೆಯೆಲ್ಲ ಜಿಡ್ ಆಗಿರುತ್ತೆ ಅಡುಗೆ ಮನೆ ಆಯಿಲ್ ಸ್ಟೈನಿಂದ. ಅದನ್ನು ನಾವು ಒಂದು ಲೀಟ್ರು ನೀರಿಗೆ 5 ml ಹಾಕೊಂಡು ಇದು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ಸ್ಕ್ರಬ್ಬಿಂದ ಕ್ಲೀನಾಗಿ ಮಾಡಿದರೆ ಫುಲ್ಲು ವಾಶ್ ಆಗುತ್ತೆ. ನಾನು ಅದರ ಆಮೇಲೆ ತೋರಿಸ್ತೀನಿ. ಇವಾಗ ಒಂದು ಡೆಮಾಗಿ ತೋರಿಸ್ತೀನಿ. ಒಂದು ವೈಟ್ ಫ್ಯಾಬ್ರಿಕ್ ತಗೋತಾ ಇದ್ದೀನಿ. ಇದಕ್ಕೆ ಲಿಪ್ಟಿಕ್ ಹಚ್ತಾ ಇದ್ದೀನಿ, ನೋಡ್ಬೋದು. ಈ ಲಿಪ್ಟಿಕ್ ಕಲೆನ ಇದೇ ಕ್ಲೀನ್ ಮಾಡುತ್ತೆ ಅಂತ ತೋರಿಸ್ತೀನಿ. ನಾನು ಇದನ್ನು ಒಂದೇ ಡ್ರಾಪ್ಸ್ ಹಾಕೋತಾ ಇದ್ದೀನಿ. ಒಂದು ಡ್ರಾಪ್ಸ್ ಹಾಕ್ಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲಿಪ್ಟಿಕ್ ಮಾರ್ಕ್ ಆಗಿರ್ಬೋದು, ಗ್ರೀಸ್ ಮಾರ್ಕ್ ಆಗಿರ್ಬೋದು, ಅಡಿಕೆ ಎಲೆ ಮಾರ್ಕ್ ಆಗಿರ್ಬೋದು, ಪೆನ್ ಮಾರ್ಕ್ ಆಗಿರ್ಬೋದು, ಪ್ರತಿಯೊಂದು ಮಾರ್ಕೂ ಸಹ ಕ್ಲೀನ್ ಮಾಡುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಬಟ್ ಎಲ್ಲ ಗಲೀಜ್ ಮಾಡ್ಕೊಂಡ್ಬರ್ತಾರೆ, ಅಂಥ ಮಾರ್ಕ್ ಸಹ ಇದು ವಾಶ್ ಮಾಡುತ್ತೆ. ನೋಡ್ಬೋದು. ನೆಕ್ಸ್ಟು ಅದೇ ರೀತಿ ನಾನು ಈ ಸೈಡ್ಗೆ ಈ ಬಟ್ಟೆಗೆ ಗ್ರೀಸ್ ಹಚ್ತಾ ಇದ್ದೀನಿ. ಮೆಕ್ಯಾನಿಕ್ ಕೆಲಸ ಮಾಡೋರಾಗಿರ್ಬೋದು, ಇವರೆಲ್ಲ ಗ್ರೀಸ್ ಮಾರ್ಕ್ ಆಗುತ್ತೆ, ಆಯಿಲ್ ಸ್ಟೈನ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಗ್ರೀಸ್ ಆಗಿದೆ. ಈ ಗ್ರೀಸನ್ನ ಹೆಂಗಿದು ಕ್ಲೀನ್ ಮಾಡುತ್ತೆ ಅಂತಲೂ ಸಹ ತೋರಿಸ್ತೀನಿ. ಮನೇಲಿ ಒನ್ ಟೈಮು ಬಟ್ಟೆ ವಾಶ್ ಮಾಡಲಿಕ್ಕೆ ಸೋಪ್ ಇಲ್ಲ ಅಂದರೆ, ಸೋಪ್ ಪೌಡ್ರ್ ಇಲ್ಲ ಅಥವಾ ಲಿಕ್ವಿಡ್ ಖಾಲಿಯಾಗಿದೆ ಅಂದಾಗ ನೀವು ಬಟ್ಟೆ ನೆನೆಯೋಕ್ಕೆ ಸಹ ಇದನ್ನು ಯೂಸ್ ಮಾಡ್ಬೋದು. ಮನೆ ನೆಲ ಒರೆಸ್ತೀರಿ ಅಂದರೆ ನಮ್ಮ ಸ್ಟೆರಿಕ್ಲಿನ್ ಜೊತೆ 1-2 ಡ್ರಾಪ್ಸ್ ಹಾಕ್ಕೊಂಡ್ರೆ ಇದನ್ನು ಕ್ಲೀನ್ ಮಾಡೋದ್ರಿಂದ ಮನೆ ಟೈಲ್ಸ್ ಆಗಿರ್ಬೋದು, ನೆಲ ಆಗಿದ್ರೆ ಫುಲ್ಲು ಕ್ಲೀನ್ ಆಗುತ್ತೆ. ಅಷ್ಟಲ್ಲದೆ ಎಲ್ಲ ರೀತಿಯ ಟೈಲ್ಸ್ ಸಹ ಇದನ್ನು ಕ್ಲೀನ್ ಮಾಡ್ಬೋದು. ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ. ಗ್ರೀಸ್ ಕಲೆ ಸಹಿತ ಹೋಗುತ್ತೆ. ನೋಡಿ ಈ ರೀತಿ ಕ್ಲೀನ್ ಆಗುತ್ತೆ. ಇದು ಅಲ್ಲದೆ ನಾನು ಒಂದು ಬಕೆಟ್, ವೇಸ್ಟ್ ಆಗಿರೋದೊಂದು ಬಕೆಟ್ ತೊಗೊಂಡಿದ್ದೀನಿ. ಈ ಬಕೆಟ್ಗೆ ಸುಮ್ಮನೆ ಇದನ್ನು ಹಾಕಿ ಈ ರೀತಿ ಇದನ್ನು ಮಾಡ್ತೀನಿ. ಇದು ನಾವು 1 ಲೀಟ್ರ್ ನೀರಿಗೆ ಓನ್ಲಿ 5 ml ಮಾತ್ರ ಹಾಕ್ಕೊಂಡು ನಾವು ಈ ರೀತಿ ಒಂದು ಬಟ್ಟೆ ತಗೊಂಡು ಸ್ಪ್ರೇ ಮಾಡಿ ಬಟ್ಟೆ ತಗೊಂಡು ಒರೆಸಿದ್ರೆ ಸಾಕು, ಫುಲ್ಲು ಕ್ಲೀನ್ ಆಗುತ್ತೆ. ಬಕೆಟ್ ಆಗಿರ್ಬೋದು,
ಫುಲ್ ಯಾವುದೇ ಮಾರ್ಕ್ ಇಲ್ಲ, ಅದೇ ರೀತಿ ಕ್ಲೀನಾಗಿರುತ್ತೆ. ನೋಡ್ಬೋದು ನೀವು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ. ಈ ರೀತಿ ಕ್ಲೀನ್ ಆಗುತ್ತೆ. ಇದಾದರೆ ನಾನು ಇನ್ನೊಂದು ಡೆಮೋ ಸಹ ತೋರಿಸ್ತೀನಿ. ಅದೇನಂದರೆ, ನಾನು ಇದನ್ನು ಒಂದು ಬಾಟಲ್ 1 ಲೀಟ್ರ್ ನೀರಿಗೆ 5 ml ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮನೇಲಿ ನನ್ನ ಮಗ ಗೋಡೆ ಮೇಲೆಲ್ಲ ಸ್ಕೆಚ್ ಪೆನ್ನಲ್ಲಿ ಪೆನ್ಸಿಲಲ್ಲೆಲ್ಲ ಬರೆದಿದ್ದಾನೆ. ಅದನ್ನು ಸಹ ನಾನು ಇವಾಗ ಡೆಮೋ ತೋರಿಸ್ತೀನಿ ನಿಮಗೆ ಹೇಗೆ ಕ್ಲೀನ್ ಮಾಡ್ಬೋದು ಅಂತ. ಡಿಯರ್ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಾನು 1/2 ಲೀಟ್ರದ್ದು ಕೊಲಿನ್ ಬಾಟ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಕೇವಲ ಒಂದು 3 ml ಅಷ್ಟೇ ನಾನು ಈ ಲಿಕ್ವಿಡ್ ಹಾಕ್ತಾ ಇದ್ದೀನಿ. ಇವಾಗ ನಾನು ಗೋಡೆ ಮೇಲೆ ಬರೆದಿರ್ತಕ್ಕಂತಹ ಮಾರ್ಕ್ನ ಎರೇಸ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಮಾರ್ಕ್ನ ನಾನು ಒರೆಸ್ಬಿಟ್ಟು ತೋರಿಸ್ತೀನಿ. ಇವಾಗ ಯಾವ ರೀತಿ ಕ್ಲೀನ್ ಆಗುತ್ತೆ ನೋಡಿ. ನಾವೇನು ಮಾಡ್ತೀವಿ ಅಂದರೆ, ಮಕ್ಕಳೆಲ್ಲ ಗೋಡೆ ಮೇಲೆ ಬರೆದಿದ್ದಾರೆ ಅಂದರೆ ಪೇಂಟ್ ಮಾಡೋವರೆಗೂ ಮಾಡಬೇಕಾಗುತ್ತೆ. ಇವಾಗ ಏನು ಪೇಂಟ್ ಏನು ಬೇಡ, ಸ್ವಲ್ಪ ಇದನ್ನ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಿದರೆ ಸಾಕು, ಗೋಡೆ ಮೇಲೆ ಬರೆದಿದ್ದೆಲ್ಲ ಹೋಗುತ್ತೆ. ಇನ್ನೊಂದು ತೋರಿಸ್ತೀನಿ. ಫ್ರಿಜ್ ಮೇಲೆಲ್ಲ ಈ ರೀತಿ ಪರ್ಮನೆಂಟ್ ಮಾರ್ಕಲ್ಲಿ ಬರೆದಿದ್ದಾರೆ. ಇದನ್ನು ಸಹ ನಾನು ಇವಾಗ ಎರೇಸ್ ಮಾಡಿ ತೋರಿಸ್ತೀನಿ. ಎಲ್ಲಿ ಸಿಗುತ್ತೋ ಅಲ್ಲಿ ಪೆನ್ ಸಿಕ್ಕರೆ ಸಾಕು, ಬರಿತಾ ಇರ್ತಾರೆ. ನನ್ನ ಮಾಮೂಲಿ ನೀರು ಎತ್ಕೊಂಡು ಕ್ಲೀನ್ ಮಾಡಿದವಾಗ ಇದು ಹೋಗೇ ಇಲ್ಲ. ಇವಾಗ ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ. ನೋಡಿ ಯಾವ ರೀತಿ ಹೋಗ್ತಾ ಇದೆ. ಇದೊಂದು ಪ್ರಾಡಕ್ಟ್ ಇದ್ರೆ ಸಾಕು, ಮನೆಯಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ಬೋದು, ನೆಲ ಕ್ಲೀನ್ ಮಾಡ್ಬೋದು, ಗೋಡೆ ಕ್ಲೀನ್ ಮಾಡ್ಬೋದು, ನಮ್ಮ ಸಿಲ್ವರ್ ಕ್ಲೀನ್ ಮಾಡ್ಬೋದು, ಗೋಲ್ಡ್ ಕ್ಲೀನ್ ಮಾಡ್ಬೋದು, ಬಟ್ಟೆ ವಾಶ್ ಮಾಡ್ಬೋದು, ಪ್ರತಿ ಒಂದು ವಸ್ತುನೂ ಕ್ಲೀನ್ ಮಾಡ್ಬೋದು. ಅಂತಹ ವಂಡರ್ಫುಲ್ ಪ್ರಾಡಕ್ಟು. ನನ್ನ ಮನೆಯಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಸಹ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಹೋಗುತ್ತೆ ಅಂತ. ಕ್ಲೀನಾಗಿ ಹೋಗಿದೆ ಇವಾಗ. ಓಕೆನಾ ಫ್ರೆಂಡ್ಸ್? ಬರಲ್ಲ ತಾನೆ? ಅಷ್ಟೇ. ಇದು ಗೋಡೆ ಕ್ಲೀನ್ ಮಾಡಲಿಕ್ಕೆ, ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ, ಇದು ಮಾತ್ರ ಕ್ಲೀನ್ ಮಾಡಲಿಕ್ಕೆ ಅಷ್ಟೇ ಅಲ್ಲ. ನಾವು ಸಿಲ್ವರ್ ಡಿಪ್ಪಿಂದ ನಮ್ಮ ಸಿಲ್ವರ್ ಐಟಮ್ಸ್ ತೊಳಿತೀವಲ್ಲ, ಸಿಲ್ವರ್ ಐಟಮ್ಸ್ನ ತೊಳೆದ್ಮೇಲೆ ಕ್ಲೀನಾಗಿರೋ ನೀರಲ್ಲಿ ಇದನ್ನು 1 ಅಥವಾ 2 ಡ್ರಾಪ್ಸ್ ಹಾಕ್ಕೊಂಡು ಕ್ಲೀನ್ ಮಾಡಿ ಒರೆಸೋದ್ರಿಂದ ನಮ್ಮ ಸಿಲ್ವರು ತುಂಬ ದಿವಸ ಶೈನಿಂಗ್ ಅದೇ ಹಾಳಾಗದೆ ಇರುತ್ತೆ. ಮತ್ತು ಇದನ್ನು ನಾವು ಗೋಲ್ಡ್ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ, ಒಂದು ಬೌಲಲ್ಲಿ 1 ಅಥವಾ 2 ಡ್ರಾಪ್ಸು ಇದನ್ನ ಲಿಕ್ವಿಡ್ ಹಾಕ್ಕೊಂಡು ಗೋಲ್ಡ್ ಇದ್ರೊಳಗೆ ಹಾಕಿ ಸ್ವಲ್ಪ ಬ್ರಷ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಗೋಲ್ಡ್ ಸಹ ಶೈನಿಂಗ್ ಇರುತ್ತೆ. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಿಮ್ಮ ಮನೇಲಿ ಯೂಸ್ ಮಾಡಿ. ನಮ್ಮ ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ. ಕೇವಲ MRP ಬಂದುಬಿಟ್ಟು 282 ರೂಪಾಯಿ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.